ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ಈ ದಿನ ನಾವು ನೋಡೋದಾದರೆ ಅನೇಕ ದುಃಖ ವೇದನೆಗಳಲ್ಲಿರ್ತೀವಿ. ನಾನು ತಪ್ಪು ಮಾಡಿಲ್ಲ, ಆದರೆ ಈ ದುಃಖ ನನಗೆ ಯಾಕೆ ಇಲ್ಲ, ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ಪಶ್ಚಾತ್ತಾಪಪಟ್ಟು ದುಃಖ ಪಡ್ತಾ ಇರ್ತೇವೆ. ಅನೇಕ ಕಷ್ಟಗಳು, ಹಿಂಸೆಗಳು ನಮಗೆ ಅರಿಯದ ಹಾಗೆ ಒಂದು ಕುಟುಂಬದಲ್ಲಾಗ್ಬೋದು, ಒಂದು ಸಭೆಯಲ್ಲಾಗ್ಬೋದು, ಒಂದು ಗ್ರಾಮದಲ್ಲಾಗ್ಬೋದು ನಮ್ಮನ್ನು ಹಿಂಸಿಸುವಾಗ ನಾವು ಆ ದುಃಖನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅದು ತುಂಬಾ ನೋವಿಂದ ಪಡ್ತಾ ಇರ್ತವೆ. ಅದೊಂದು ಮನೋವ್ಯಥೆಯ ಆಗಿ ದುಃಖದಲ್ಲಿ ಇರ್ತವೆ. ಅಂಥ ಮಕ್ಕಳನ್ನು ನೋಡಿ ದೇವ್ರು ಏನು ಮಾತಾಡ್ತಾರೆ ಅಂತ ನೋಡೋದಾದರೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 4ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಆಮೇನ್, ಹಾಲೆಲೂಯ. ಈ ಮುಂಜಾನೆಯಲ್ಲಿ ಯಾವ ವಿಷಯಕ್ಕಾಗಿ ನೀವು ದುಃಖ ಪಡ್ತಾ ಇದ್ದೀರೋ, ವೇದನೆ ಪಡ್ತಾ ಇದ್ದೀರೋ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಯಾಕೆಂದರೆ ದೇವರು ಮನುಷ್ಯರು ಮುಖವನ್ನು ನೋಡುವವರು, ಆದರೆ ದೇವರು ನಮ್ಮ ಹೃದಯ ಅಂತರಂದ್ರೆಗಳನ್ನು ನೋಡುವಾತನು. ನೀವು ಪಡುವಂಥ ದುಃಖದಲ್ಲಿ, ವೇದನೆಗಳಲ್ಲಿ ದೇವರು ಸಮಾಧಾನವನ್ನು ಕೊಡುವಾತನು. ಆ ದುಃಖಗಳನ್ನು ತೆಗೆದುಹಾಕಿ ನಿಮಗೆ ಸಮಾಧಾನವನ್ನು ಕೊಡುವಾತನು. ಖಂಡಿತ ಹೇಳ್ತಾನೆ ದೇವರ ವಚನದಲ್ಲಿ. ದೇವರು ಹೇಳಿರುವಂಥ ಮಾತು, ದುಃಖ ಪಡುವವರು ಧನ್ಯರಂತೆ, ಅವರು ಸಮಾಧಾನ, ಅದು ಸಮಾಧಾನ ದೇವರಿಂದಲೇ ಬರುವಂಥದ್ದಾಗಿದೆ. ಆ ಸಮಾಧಾನ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.